ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಲಂಚ್ ಟೈಮಿಗೆ ಸಿಂಪಲ್ಲಾಗಿ ಬೇಗ ಆಗುವಂಥ ಬೆಂಡೆಕಾಯಿ ಸಾಂಬಾರನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಈ ವಿಡಿಯೋದಲ್ಲಿ ಮುದ್ದೆನೂ ಮತ್ತು ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ನಾನು ಫಸ್ಟಿಗೆ ಈ ಥರ ಬೆಂಡೆಕಾಯಿನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ನಮಗೆ ಮಸಾಲೆಗೆ ಬೇಕಾಗಿರೋ ಸಾಮಗ್ರಿಗಳು ಟೊಮೊಟೊ ಮತ್ತು ಒಂದು ದಪ್ಪ ಈರುಳ್ಳಿ, ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ನಾವೇನು ರುಬ್ಕೊಂಡಿರ್ತೀವಲ್ಲ ಅದನ್ನು ಒಗ್ಗರಣೆಗೆ ಹಾಕೊಬೇಕು ಫ್ರೆಂಡ್ಸ್. ಫಸ್ಟಿಗೆ ನಾನು ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ರೋಸ್ಟ್ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ರುಬ್ಬಿರೋಂಥ ಮಸಾಲೆನೇ ಹಾಕ್ಬಿಟ್ಟು 2-3 ನಿಮಿಷ ಫ್ರೈ ಮಾಡಬೇಕು ಫ್ರೆಂಡ್ಸ್. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ತೊಗರಿ ಕಾಳನ್ನ ಹಾಕ್ಕೊತಾ ಇದ್ದೀನಿ. ತೊಗರಿ ಕಾಳು ಮತ್ತು ತೊಗರಿಬೇಳೆ ಎರಡೂ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 2-3 ವಿಸಿಲ್ ಕೂಗಿಸ್ಕೊಬೇಕು. ನಾವು ವಿಸಿಲ್ ಕೂಗೋ ಅಷ್ಟೊತ್ತಿಗೆ ಈ ಕಡೆ ಬೆಂಡೆಕಾಯಿನ ರೋಸ್ಟ್ ಮಾಡ್ಕೊಳ್ಳೋಣ. ಬೆಂಡೆಕಾಯಿನ ಕ್ಲೀನಾಗಿ ರೋಸ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರೋಲ್ಲ, ಸಾಂಬಾರು ಪೂರ್ತಿ ಕೆಟ್ಟೋಗ್ಬಿಡುತ್ತೆ. ನಾವು ಯಾವಾಗಲೂ ಬೆಂಡೆಕಾಯಿ ರೋಸ್ಟು ಮತ್ತು ಬೆಂಡೆಕಾಯಿ ಪಲ್ಯ ಆ ಥರದೇ ಮಾಡ್ಕೊಂಡು ತಿಂದಿರ್ತೀವಿ. ಈ ಥರ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ವಿಷಲ್ ಆಗಿದೆ, ಸಾಂಬಾರು ಕೂಡ ರೆಡಿಯಾಗಿದೆ. ಈ ಕಡೆ ಬೆಂಡೆಕಾಯಿ ಕೂಡ ರೋಸ್ಟ್ ಆಗಿದೆ. ನೋಡಿ ಫ್ರೆಂಡ್ಸ್, ಕಾಳು ಪೂರ್ತಿಯಾಗಿ ಬೆಂದಿದೆ. ನಾವು ಸಾಂಬಾರು ಕುದಿಬೇಕಾದ್ರೆ ನಾವೇನು ರೋಸ್ಟ್ ಮಾಡಿರ್ತೀವಲ್ಲ ಆ ಬೆಂಡೆಕಾಯಿನ ಹಾಕ್ಕೊಂಡು ಬೆಂಡೆಕಾಯಿ ಬೇಯೋರು ಕ್ಲೀನಾಗಿ ಕುದಿಸ್ಕೊಬೇಕು ಫ್ರೆಂಡ್ಸ್. ನಾನು ಇದಕ್ಕೆ ಲಾಸ್ಟಿಗೆ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರಿಂದ ನಮಗೆ ಟೇಸ್ಟು ಡಿಫ್ರೆಂಟಾಗಿ ಕೊಡುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಈಗ ಬೆಂಡೆಕಾಯಿ ಬೆಂದಿದ್ಯಾ ಹೆಂಗೆ ಅಂಥೇಳಿ. ಬೆಂಡೆಕಾಯಿ ಬೆಂದಿದೆ. ನಾನು ಸಾಂಬಾರು ಆದಮೇಲೆ ನೆಕ್ಸ್ಟು ಮುದ್ದೆಗೆ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಾಂಬಾರು ಯಾವ ಥರ ಕನ್ಸಿಸ್ಟೆನ್ಸಿ ಇದೆ ಅಂತೇಳಿ. ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ನಾನು ಈ ಕಡೆಗೆ ಮುದ್ದೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ತುಪ್ಪನೂ ಮತ್ತು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕ್ಕೆ ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಅದು ಉಕ್ಕಿ ಬಂದಮೇಲೆ ಅದೆಷ್ಟಿಗೆ ನಮಗೆ ಹಸಿಟ್ಟು ಬೇಕೋ ಅಷ್ಟು ಹಸಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಕುದಿಬೇಕು ಫ್ರೆಂಡ್ಸ್. ಅದು ಕುದ್ದಾದಮೇಲೆ ನೀವು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು, ಒಂಚೂರು ಗಂಟು ಇಲ್ದಲೇ ಇರೋ ಥರ. ನೋಡಿ ಫ್ರೆಂಡ್ಸ್, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಅದು ಮಿಕ್ಸ್ ಆದರೆ ನಮಗೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ರಾಗಿ ಮುದ್ದೆದು. ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸ್ ಆಗಬೇಕು. ಈ ಥರ ಒಂದು ಸ್ಪೂನ್ ಸಹಾಯದಿಂದ ನಾವೆಲ್ಲ ತಕ್ಕೊಂಡು 2-3 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕು ಅದನ್ನ. ನೋಡಿ ಫ್ರೆಂಡ್ಸ್, ಈಗ ಕೈ ನೀರು ಮಾಡಿಕೊಂಡು ನಾವು ಮುದ್ದೆ ರೆಡಿಯಾಗಿದೆ ಅಂತ ನೋಡಬೇಕು. ರೆಡಿ ಆಗಿದೆ, ಕ್ಲೀನಾಗಿ ಬೆಂದಿದೆ ಮುದ್ದೆ. ಇನ್ನೊಂದು ಸತಿ ನಾವು ಅದನ್ನು ತಿರುಗಿಕೊಂಡು ತಕ್ಕೊಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈ ಥರ ತಟ್ಟೆಗೆ ನೀವು ನೀರನ್ನ ಸ್ಪ್ರೆಡ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಬರಬೇಕು ಮುದ್ದೆ. ಆವಾಗೆ ಒಳ್ಳೆ ಟೇಸ್ಟಾಗಿ ಸೂಪರಾಗಿ ಬಂದಿರುತ್ತೆ. ನೋಡಿ ಫ್ರೆಂಡ್ಸ್, ತಟ್ಟೆಗೆಲ್ಲೂ ಒಂಚೂರು ಅದು ಕಚ್ಕೊತಾ ಇಲ್ಲ, ಅಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ. ಫ್ರೆಂಡ್ಸ್, ನಾನು ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ಮತ್ತು ಮುದ್ದೆನ ರೆಡಿ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋನ ನಾನು ಲಿಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ. ನೀವು ಈ ರೆಸಿಪಿನ ಮನೇಲಿ ಶೇರ್ ಮಾಡಿ
ಎಲ್ಲರಿಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ. ಮತ್ತು ಈ ರೆಸಿಪಿನೂ ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಬಿಸಿ ಬಿಸಿ ಮುದ್ದೆಗೆ ನಾವು ಮಾಡಿರೋಂಥ ಸಾಂಬಾರನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಊಟ ಅನಿಸುತ್ತೆ.